ದುಡ್ಡೇ ಎಲ್ಲ ಅಲ್ಲ ಅಂತ ನೀವು ಹೇಳ್ತೀರಾ. ದುಡ್ಡಿಲ್ಲದೆ ಏನನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ನಾವು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಮನಿ ಈಸ್ ನಾಟ್ ಎವ್ರಿಥಿಂಗ್, ಬಟ್ ಎವ್ರಿಥಿಂಗ್ ಎಲ್ಸ್ ನೀಡ್ಸ್ ಮನಿ. ಧರ್ಮವಾಗಿರಬೇಕು. ಏನೆಲ್ಲ ಇಚ್ಛೆಗಳಿದೆಯೋ, ಕಾಮ ಅಂತ ಏನು ಕರಿತೀವೋ, ಆ ಎಲ್ಲ ಇಚ್ಛೆಗಳನ್ನು ಈ ಒಂದು ಶರೀರಕ್ಕೆ, ಈ ಒಂದು ಜನ್ಮದಲ್ಲಿ ನಾವು ಕೊಟ್ಟಿರಬೇಕು. ಈ ಹಣವನ್ನು ಸಂಪಾದಿಸೋದು ಹೇಗೆ ಅನ್ನುವಂಥದ್ದು ನಾವು ಕಲಿದೆ ಹೋದರೆ ನಿಜವಾಗ್ಲೂ, ಟು ಬಿ ವೆರಿ ಫ್ರ್ಯಾಂಕ್, ನಮ್ಮ ಹತ್ರ ಹಣ ಇಲ್ಲ ಅಂತಂದರೆ ನಮ್ಮನ್ನು ಈ ಕಲಿಯುಗದ ಜನಗಳು ಟಿಶ್ಯೂ ಪೇಪರ್ಗಿಂತ ಕಡೆಯಾಗಿ ನೋಡ್ತಾರೆ. ಗೊತ್ತಿರಲಿ. ಮುಂಬರುವ ವರ್ಕ್ಶಾಪು ನಿಮಗೋಸ್ಕರ ಸ್ಪೆಷಲ್ ವರ್ಕ್ಶಾಪು ಆನ್ಲೈನಲ್ಲಿ ಮಾಡ್ತಿರೋವಂಥದ್ದು. ಜನವರಿ 9, 10, 11 ನಾವು ಎಷ್ಟೋ ಸಲ ಅಫರ್ಮೇಷನ್ ಮಾಡ್ಕೊಳ್ತೇವೆ, ಎಷ್ಟೋ ಸಲ ಸಂಕಲ್ಪಗಳನ್ನ ಮಾಡ್ಕೊಳ್ತೇವೆ, ಎಷ್ಟೋ ಸಲ ಎಲ್ಲೆಲ್ಲೋ ಹೋಗ್ತೇವೆ, ದೇವಸ್ಥಾನಗಳಿಗೆ, ಚರ್ಚ್ಗಳಿಗೆ, ಮಸೀದಿಗಳಿಗೆ, ಕಂಡ ಪೂಜೆಗಳನ್ನು ಮಾಡಿಸ್ತೇವೆ. ಯಾಕೆ ನಮಗೇನು ಕೋರಿದ್ದೆಲ್ಲ ಆಗಲಿಲ್ಲ? ಅದಕ್ಕೆಲ್ಲ ಕಾರಣ ಇದೆ. 63 ಬಗೆಯ ಬಿಸ್ನೆಸ್ಗಳನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಒಂದೊಂದು ಬಿಸ್ನೆಸ್ ಬಗ್ಗೆನೂ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಎಲ್ಲರೂ ವ್ಯಾಪಾರ ಮಾಡಲೇಬೇಕು. ಒಂದಂತೂ ಗೊತ್ತಿರಲಿ, ಬರೀ ದುಡ್ಡಿದ್ರೆ ಮಾತ್ರ ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ಲ. ಆ ಫ್ರೂಟ್ ಸೆಲ್ಲರ್, ಒಂದು ಹಣ್ಣು ಮಾರುವ ವ್ಯಕ್ತಿ, ಯಾವುದೋ ಬಾಗಲಕೋಟೆ, ಇದನ್ನೆಲ್ಲ ಟೆಸ್ಟ್ ಮಾಡಬೇಕು ನೀವು. ಪ್ರತಿ ತಿಂಗಳು 3 ರಿಂದ 5 ಲಕ್ಷ ದುಡಿತಾನೆ ಅಂತಂತಂದರೆ ಯೋಚನೆ ಮಾಡಿ ನೋಡಿ. ಹಲೋ, ದುಡ್ಡೇ ಎಲ್ಲನಾ? ದುಡ್ಡು 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 ಅಂತ ಬಾಯಿ ಹೊಡ್ಕೊಂಡು ಸಾಯ್ತಿರಲ್ರಿ. ದುಡ್ಡಲ್ಲ ರೀ ಮುಖ್ಯ, ಮನುಷ್ಯತ್ವ ರೀ ಮುಖ್ಯ. ದುಡ್ಡಿನ ಕಡೆ ಹೋಗ್ಬೇಡ್ರಿ, ಹಾಳಾಗಿ ಹೋಗ್ತೀರಾ ಅಂತಂಥೇಳಿ ತುಂಬ ಜನ ನೀವೆಲ್ಲ ಅಂದ್ಕೊಳ್ತಿರ್ತೀರ, ಮಾತಾಡಿರ್ತೀರ. ಇಂಥವ್ರಿಗೆಲ್ಲ ಯೂನಿವರ್ಸು, ದೇವರು ನಿಮಗೇನೋ ಹೇಳುತ್ತಿದೆ. ನನ್ನ ಮುಖಾಂತರ ಕಿವಿಗೊಟ್ಟು ಕೇಳಿ ನೋಡಿ. ಇದು ಕಲಿಯುಗ. ಇದು ದೇವಾನು ದೇವತೆಗಳಿದ್ದ ಸತ್ಯಯುಗನೂ ಅಲ್ಲ, ಅಥವಾ ಶ್ರೀರಾಮ ಲಕ್ಷ್ಮಣ ಸೀತೆ ಇದ್ದಂಥ ತ್ರೇತಾಯುಗನೂ ಅಲ್ಲ, ಶ್ರೀಕೃಷ್ಣ ಪರಮಾತ್ಮ ಹಾಗೂ ಪಾಂಡವರು ಇದ್ದಂತಹ ದ್ವಾಪರ ಯುಗನೂ ಅಲ್ಲ. ಬದಲಿಗೆ ಕಲಿ ಇರುವಂಥ ಕಲಿಯುಗ. ಕಲಿ ಅಂದರೆ ಯಾರು? ರಾಕ್ಷಸ. ಒಂದು ಸಲ ನೀವು ಯೋಚನೆ ಮಾಡಿ ನೋಡಿ. ಚಾಣಕ್ಯ ಯಾವಾಗಲೂ ಹೇಳ್ಬಿಟ್ಟಿದ್ದಾನೆ, ಧನಂ ಮೂಲಂ ಇದಂ ಜಗತ್. ನೋಡಿ, ದುಡ್ಡು ಇಲ್ಲದೆ ಇದ್ದರೆ ಏನೂ ಆಗಲ್ಲ. ದುಡ್ಡೇ ಎಲ್ಲ ಅಲ್ಲ ಅಂತ ನೀವು ಹೇಳ್ತೀರಾ. ದುಡ್ಡಿಲ್ಲದೆ ಏನನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ನಾವು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಮನಿ ಈಸ್ ನಾಟ್ ಎವ್ರಿಥಿಂಗ್, ಬಟ್ ಎವ್ರಿಥಿಂಗ್ ಎಲ್ಸ್ ನೀಡ್ಸ್ ಮನಿ. ಯಾರಿಗೆಲ್ಲ ಇದು ಅರ್ಥ ಆಗುತ್ತೋ ಅವರು ಮಾತ್ರ ಕಲಿಯುಗದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಿ ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಧರ್ಮಶಾಸ್ತ್ರಗಳಲ್ಲಿ, ಪುರುಷಾರ್ಥಗಳಲ್ಲಿ ಏನನ್ನು ಹೇಳಿದೆ? ಧರ್ಮ, ಅರ್ಥ, ಕಾಮ, ಮೋಕ್ಷ. ನೋಡಿ, ಇಲ್ಲಿ ಮೋಕ್ಷಕ್ಕೆ ಹೋಗ್ಬೇಕಂತಂದರೆ 3 ಎಕ್ಸಾಮ್ಸ್ನ ಪಾಸ್ ಮಾಡ್ಕೋಬೇಕು. ಯಾವುದದು ಟೆಸ್ಟು, ಯಾವುದದು ಎಕ್ಸಾಮು? ಧರ್ಮವಾಗಿರಬೇಕು. ಏನೆಲ್ಲ ಇಚ್ಛೆಗಳಿದೆಯೋ, ಕಾಮ ಅಂತ ಏನು ಕರಿತೀವೋ, ಆ ಎಲ್ಲ ಇಚ್ಛೆಗಳನ್ನು ಈ ಒಂದು ಶರೀರಕ್ಕೆ, ಈ ಒಂದು ಜನ್ಮದಲ್ಲಿ ನಾವು ಕೊಟ್ಟಿರಬೇಕು. ಇದನ್ನೆಲ್ಲ ಪೂರೈಸ್ಕೊಳ್ಬೇಕು ಅಂತಂದರೆ ನಮಗೆ ಬೇಕಾಗಿರುವಂಥದ್ದು ಅರ್ಥ ಅಂತಂದರೆ ಹಣ, ಆಸ್ತಿ, ಐಶ್ವರ್ಯಗಳು. ಸೊ ಇವು 3 ಇದ್ದಾಗ ಮಾತ್ರ, ಸಂಪೂರ್ಣಗೊಂಡಾಗ ಮಾತ್ರ ನಾವು ಮೋಕ್ಷಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳಲ್ಪಟ್ಟಿದೆ. ಸೊ ನಮಗೆಲ್ಲರಿಗೂ ಈಗ ನಾವೆಲ್ಲರೂ ಒಳ್ಳೆಯವರು ಅಂತ ನಾನು ಭಾವಿಸ್ತೇನೆ. ಧರ್ಮವಾಗಿ ಬದುಕ್ತಿದ್ದೀವಿ ಅಂತ ನಾನು ಅಂದುಕೊಂಡಿದ್ದೇನೆ. ಅದರ ಜೊತೆ ನಾವೆಲ್ಲರಿಗೂ ಇಚ್ಛೆಗಳಿದೆ, ಎಲ್ಲರಿಗೂ ಬಯಕೆಗಳಿದೆ. ಇಲ್ಲೋಗಬೇಕು, ಅಲ್ಲೋಗಬೇಕು, ಇದನ್ನೆಲ್ಲ ಅನುಭವಿಸ್ಬೇಕು, ಇಂಥ ಮನೆ ಬೇಕು, ಇಂಥ ಕಾರ್ ಬೇಕು, ನಾನು ಅಂದುಕೊಂಡಾಗೆ ನನ್ನ ಮಕ್ಕಳು ಬದುಕಬೇಕು, ನಾನು ಬದುಕಬೇಕು, ಸಂತೋಷವಾಗಿರಬೇಕು, ಆರೋಗ್ಯವಾಗಿರಬೇಕು, ಸಂಬಂಧಗಳಲ್ಲಿ ಚೆನ್ನಾಗಿರಬೇಕು. ಹೌದು, ಎಲ್ಲರಿಗೂ ಈ ಸಹಜವಾಗಿ ಆಸೆಗಳೆಲ್ಲ ಇರುತ್ತೆ. ಈ ಎಲ್ಲ ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಕಲಿಯುಗದಲ್ಲಿ ನಮಗೆ ಬೇಕಾಗಿರುವಂಥದ್ದು ಹಣ. ಈ ಹಣವನ್ನು ಸಂಪಾದಿಸೋದು ಹೇಗೆ ಅನ್ನುವಂಥದ್ದು ನಾವು ಕಲಿದೆ ಹೋದರೆ ನಿಜವಾಗ್ಲೂ, ಟು ಬಿ ವೆರಿ ಫ್ರ್ಯಾಂಕ್, ನಮ್ಮ ಹತ್ರ ಹಣ ಇಲ್ಲ ಅಂತಂದರೆ ನಮ್ಮನ್ನು ಈ ಕಲಿಯುಗದ ಜನಗಳು ಟಿಶ್ಯೂ ಪೇಪರ್ಗಿಂತ ಕಡೆಯಾಗಿ ನೋಡ್ತಾರೆ. ಗೊತ್ತಿರಲಿ. ಟಿಶ್ಯೂ ಪೇಪರ್, ಸೀರಿಯಸ್ಲಿ ನಾನು ಹೇಳ್ತಿದ್ದೀನಿ, ಟಿಶ್ಯೂ ಪೇಪರ್ಗಾದರೂ ಮರ್ಯಾದೆ ಇರುತ್ತೆ. ಯಾರ ಹತ್ರ ಹಣ ಇರಲ್ವೋ ಅಂಥವ್ರಿಗೆ ಮರ್ಯಾದೆನೇ ಕೊಡೋದಿಲ್ಲ. ಯಾರೋ ಒಬ್ರು ಹೇಳಿದ್ರಂತೆ, ದುಡ್ಡಿನ ಜೊತೆ ಮಾತಾಡ್ತಾ ಈಗ ಹೇಳಿದ್ರಂತೆ, ನೀನು ಆಫ್ಟರ್ ಆಲ್ ಪೇಪರ್ ತಾನೇ, ನೀನು ದುಡ್ಡೇ ಆಗಿರ್ಬೋದು, ನೀನು ಪೇಪರ್ ತಾನೇ ಅಂತಂತ ಹೇಳಿದ್ರಂತೆ. ಅದಕ್ಕೆ ಹಣ ಉತ್ತರ ಕೊಡ್ತಂತೆ, ಹೌದು ನಾನು ಆಫ್ಟರ್ ಆಲ್ ಪೇಪರೇ, ಆದರೆ ಇನ್ನೂ ನನ್ನ ಜೀವನದಲ್ಲಿ
ಡಸ್ಟ್ಬಿನ್ ಮುಖ ನೋಡಲೇ ಇಲ್ಲ ಅಂತ ಹೇಳ್ತಂತೆ. ಎಷ್ಟು ಸತ್ಯವಾಗಿದೆಯಲ್ವಾ? ಯಾವತ್ತಾದರೂ ನಾವು ದುಡ್ಡನ್ನ ಡಸ್ಟ್ಬಿನಲ್ಲಿ ನೋಡಿದ್ದೀವ? ನಮ್ಮನ್ನು ಬೇಕಾದರೆ ಡಸ್ಟ್ಬಿನಲ್ಲಿ ಹಾಕ್ಬಿಡ್ತಾರೆ ದುಡ್ಡು ಇಲ್ದಿದ್ರೆ. ಆದರೆ ದುಡ್ಡು ನಿನ್ನಿವತ್ತಿಗೆ ಯಾರೂ ಡಸ್ಟ್ಬಿನಲ್ಲಿ ಹಾಕಲಿಲ್ಲ. ಡಿಮಾನಿಟೈಸೇಷನ್ ಆದಾಗಲೂ ನಾವು ದುಡ್ಡನ್ನು ವಾಪಸ್ ಕೊಟ್ವೆ ಹೊರತು ಬ್ಯಾಂಕ್ಗೆ ಹಳೆಯ ನೋಟುಗಳನ್ನು ಯಾವತ್ತೂ ನಾವು ಅದನ್ನು ಎಸೆದಿಲ್ಲ. ದುಡ್ಡಿಗೆ ಇನ್ನಿವತ್ತಿಗೆ ಸ್ಪೆಷಲಿ ಕಲಿಯುಗದಲ್ಲಿ ವ್ಯಾಲ್ಯೂ ಯಾವತ್ತೂ ಕಡಿಮೆ ಆಗಲಿಲ್ಲ. ಮನುಷ್ಯತ್ವಕ್ಕೆ ವ್ಯಾಲ್ಯೂ ಕಡಿಮೆ ಆಗಿರ್ಬೋದು, ಆದರೆ ದುಡ್ಡಿಗೆ ವ್ಯಾಲ್ಯೂ ಕಡಿಮೆ ಆಗಲಿಲ್ಲ. ನೋಡಿ, ನಮ್ಮ ಮನೆಯಲ್ಲಿ ಈಗ ನಾವಿದ್ದೀವಪ್ಪ, ನೀವಿದ್ದೀರಾ, ನಮಗೆಲ್ಲ ಮರ್ಯಾದೆ ಯಾವುದಕ್ಕೋಸ್ಕರ ಕೊಡ್ತಿದ್ದಾರೆ? ಹೌದು, ಈ ಸಮಾಜ ನಮಗೆ ಮರ್ಯಾದೆ ಯಾವುದಕ್ಕೋಸ್ಕರ ಕೊಡ್ತಿದ್ದಾರೆ? ಈಗ ಮನೆಯಲ್ಲಿ ತಂದೆ ತಾಯಿ ಆಗಿರ್ಬೋದು, ಅಥವಾ ನಾವು ಮದುವೆ ಆಗಿರೋ ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಸರೌಂಡಿಂಗ್ ಆಗಿರ್ಬೋದು, ಎಲ್ಲರೂ ಮರ್ಯಾದೆ ಯಾವುದಕ್ಕೋಸ್ಕರ ಕೊಡ್ತಿದ್ದಾರೆ? ನಾವು ತುಂಬ ಒಳ್ಳೆಯವರು, ಸಂಸ್ಕಾರವಂತರು, ಅಯ್ಯೋ ಯೋಗ್ಯರು, ಧರ್ಮ ಪರಿಪಾಲಕರು ಅಂತಂತೇಳಿ ಅನ್ನೋದಕ್ಕೆ ಮರ್ಯಾದೆ ಕೊಡ್ತಿದ್ದಾರಾ? ಅಥವಾ ಇದ್ರ ಜೊತೆ ನಮ್ಮ ಹತ್ರ ಏನಿದೆ ಅನ್ನೋದಕ್ಕೆ ಮರ್ಯಾದೆ ಕೊಡ್ತಿದ್ದಾರಾ? ಅಲ್ಲ, ಯಾವುದಕ್ಕೆ ಬೆಲೆ ಕೊಡ್ತಿದ್ದಾರೆ ಸಮಾಜ ಅಂತ ಗಮನಿಸಿದ್ದೀರಾ ನೀವು? ಬರೀ ಒಳ್ಳೆತನಕ್ಕೆ ಮಾತ್ರ ಬೆಲೆ ಕೊಡ್ತಿಲ್ಲ, ಆದರೆ ನಮ್ಮ ಹತ್ರ ಏನಿದೆ ಅನ್ನೋದಕ್ಕೆ ಬೆಲೆ ಕೊಡ್ತಿದ್ದಾರೆ. ನಾನು ಇಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತಂದರೆ, ನಾವು ಒಳ್ಳೆಯವರಾಗಿರಬೇಕು, ಒಳ್ಳೆಯವರಾಗಿರೋ ಜೊತೆ ನಮ್ಮ ಹತ್ರ ಸಂಪತ್ತಿರಬೇಕು. ನಮಗೇನು ಬೇಕೋ, ಈ ಕಲಿಯುಗದಲ್ಲಿ ಬದುಕೋದಕ್ಕೆ ಏನು ಬೇಕೋ ಅದೆಲ್ಲ ನಮ್ಮ ಹತ್ರ ಇರಬೇಕು. ಜಮೀನು ಇರಬೇಕು, ಬಂಗಾರನೂ ಇರಬೇಕು, ಹಣ ಆಸ್ತಿ ಎಲ್ಲವೂ ಇರಬೇಕು. ಆಗ ಮಾತ್ರ ನಾವು ಹೇಗೆ ಬೇಕೋ ಆಗ ಬದುಕೋದಕ್ಕೆ ಕಲಿಯುಗದಲ್ಲಿ ಸಾಧ್ಯ. ಮಡದಿ ಮಕ್ಕಳ ಮಮತೆ ಒಡಲೊಡವೆ ಇರುವ ತನಕ, ಮಡದಿ ಮಕ್ಕಳ ಮಮತೆ ಒಡಲೊಡವೆ ಇರುವ ತನಕ, ಒಡಲೊಡವೆ ಕೆಟ್ಟ ಮರುದಿನವೇ ಎಲ್ಲರೂ ದೂರ ಸರಿಯುವರು ಸರ್ವಜ್ಞ. ಇದು ನಾನು ಹೇಳಿರೋದಲ್ಲ, ಸರ್ವ ಕಾಲಕ್ಕೂ ಅನ್ವಯವಾಗುವಂಥ ವೇದ ವಾಕ್ಯ ಆ ಸರ್ವಜ್ಞ ನಮಗೆಲ್ಲ ಹೇಳ್ತಿದ್ದಾರೆ. ಏನು ಹೇಳಿದ್ದಾರೆ ಇಲ್ಲಿ? ನಿನ್ನ ಹತ್ರ ದುಡ್ಡಿರೋ ತನಕ ಮಾತ್ರ ನಿನ್ನ ಮಡದಿ ಅಂದರೆ ನಿನ್ನ ಹೆಂಡತಿ ಅಥವಾ ಗಂಡ, ನಿನ್ನ ಮಕ್ಕಳು ನಿನ್ನ ಜೊತೆ ಇರ್ತಾರೆ. ಯಾವತ್ತು ನಿನ್ನ ಜೊತೆ ಹಣ ಇರಲ್ವೋ ಅಲ್ಲಿಂದ ಆಚೆಗೆ ಎಲ್ಲರೂ ನಿನ್ನ ಬಿಟ್ಟು ಹೊರಟೋಗ್ತಾರೆ. ನಿನ್ನನ್ನು ನಾನು ಆಗಲೇ ಹೇಳ್ದಲ್ವ, ಟಿಶ್ಯೂ ಪೇಪರ್ಗಿಂತ ಕಡೆಯಾಗಿ ನೋಡ್ತಾರೆ. ಹುಷಾರು ಅಂತಂತೇಳಿ ಸರ್ವಜ್ಞ ಯಾವುದೋ ಕಾಲಕ್ಕೆ ಹೇಳ್ಬಿಟ್ಟಿದ್ದಾರೆ. ನೋಡಿ, ನಾವು ಹೊರಗಡೆ ಹೋಗಿ ಭಿಕ್ಷೆ ಎತ್ಬಿಟ್ಟು ನೀರು ಅಥವಾ ಊಟನೋ ತಿನ್ಬೋದು, ಕರೆಕ್ಟಾ? ನೀವು ಒಪ್ಕೊಳ್ತೀರ ತಾನೆ? ನಾನು ಎಲ್ಲೋ ಹೋಗಿ ಕೇಳ್ತೀನಪ್ಪ, ಅಮ್ಮ ಸ್ವಲ್ಪ ನೀರು ಕೊಡಿ ಅಂದರೆ ನೀರು ಕೊಡ್ತಾರೆ, ಊಟ ಕೊಡಿ ಅಂದರೆ ಊಟ ಕೊಡ್ತಾರೆ. ಆದರೆ ನೀವು ಹೇಳಿ ಒಂದು ಸಲ, ನಾನು ನೀರು ಕುಡ್ದಾಯಿತು, ಊಟ ತಿಂದಾಯಿತು, ಈಗ ನಾನು ವಾಶ್ರೂಮ್ಗೆ ಹೋಗಬೇಕು ಅಥವಾ ಟಾಯ್ಲೆಟ್ಗೆ ಹೋಗಿ ಬಾತ್ರೂಮ್ಗೆ ಹೋಗಬೇಕು, ಒಂದಕ್ಕೆ ಹೋಗಬೇಕು, ನಿಮ್ಮ ಮನೇಲಿ ಜಾಗ ಇದೆಯಾ, ಬಾತ್ರೂಮ್ ಕೊಡ್ತೀರ ಅಂದರೆ ಯಾರಾದರೂ ಕೊಡ್ತಾರಾ? ಈಗ ಸಿಟಿ ನಗರಗಳಂಥ ಊರುಗಳಲ್ಲಿ ಒಂದಕ್ಕೆ ಹೋಗೋದಕ್ಕೂ 5 ರೂಪಾಯಿ ಕೊಡಬೇಕು, ಇನ್ನು 2ಕ್ಕೆ ಬೇರೆ ರೇಟ್ ಬಿಡಿ. ಅಲ್ಲ, ನಮ್ಮಲ್ಲಿರುವ ವಸ್ತುವನ್ನು, ಬೇಡದೇ ಇರೋ ವಸ್ತುವನ್ನು ಹೊರಗೆ ಹಾಕೋದಕ್ಕೂ, ಬಾತ್ರೂಮ್ಗೆ ಹೋಗೋದಕ್ಕೂ ದುಡ್ಡು ಬೇಕು ಅಂತಂದರೆ ಇನ್ನು ಬದುಕೋದಕ್ಕೆ ದುಡ್ಡು ಬೇಡವಾ? ನೀವೇ ಯೋಚನೆ ಮಾಡಿ ನೋಡಿ. ಸರ್ವಜ್ಞ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಧನ ಕನಕ ಹುಳ್ಳವನ ದಿನಕರನ ಹೋಲಕ್ಕು, ಧನ ಕನಕ ಹುಳ್ಳವನ ದಿನಕರನ ಹೋಲಕ್ಕು, ಧನ ಕನಕ ಹೋದ ಮರುದಿನವೇ ಹಾಳೂರ ಶುನಕನಂತಕ್ಕೂ ಸರ್ವಜ್ಞ. ಅಲ್ಲ, ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳಿದ್ದಾರೆ. ನಿನ್ನ ಹತ್ರ ಹಣ ಆಸ್ತಿ ಇರೋ ತನಕ ಮಾತ್ರ ಈ ಸಮಾಜ, ನಿನ್ನ ಮನೆತನ, ನಿನ್ನ ಫ್ರೆಂಡ್ಸು ಎಲ್ಲರೂ ನಿನ್ನನ್ನು ನಕ್ಷತ್ರಕ್ಕೆ, ಸೂರ್ಯನಿಗೆ, ಚಂದ್ರನಿಗೆ ಹೋಲಿಸ್ತಾರೆ. ಯಾವಾಗ ನಿನ್ನ ಹತ್ರ ಹಣ ಇರಲ್ವೋ, ನಿನ್ನಿಂದ ಹೊರಗಡೆ ಹೊರಟೋಯ್ತೋ, ನಿನ್ನನ್ನು ಹಾಳೂರಲ್ಲಿರುವ ನಾಯಿಗೆ ಸಮ ಅಂತ ಹೋಲಿಸ್ತಾರೆ ಸಮಾಜ. ಹುಷಾರು. ಧನಂ ಮೂಲಂ ಇದಂ ಜಗತ್, ದುಡ್ಡು ಎಷ್ಟು ಬೇಕೋ ಸಂಪಾದನೆ ಮಾಡಿಟ್ಕೋ, ಅವಾಗ ಮಾತ್ರ ನಿನ್ನ ಗೌರವ ಅಂತಂತೇಳಿ ಸರ್ವಜ್ಞ ಯಾವುದೋ ಕಾಲಕ್ಕೆ ಹೇಳಿದ್ದಾರೆ. ತಮಾಷೆಗಾದರೂ ನಿಮ್ಗೆ ಹೇಳಲ್ಲ ಒಂದು ಮಾತು, ಯಾವುದೋ ಒಂದು ಹಾಡಿದೆ ನೋಡಿ. ಈಗ ನೀವು ಅನ್ಕೋಬೋದು, ನನಗೇನು ನಮ್ಮ ತಂದೆ ತಾಯಿ ನೋಡದೇ ಇದ್ರೇನು, ಮಕ್ಕಳು ನೋಡದೇ ಇದ್ರೇನು, ನನ್ನ ಫ್ರೆಂಡ್ಸ್ ಇದ್ದಾರೆ ಅಂತಂತೇಳಿ. ಕರೆಕ್ಟಾ? ಆ ಹಾಡಲ್ಲಿ ಏನು ಹೇಳಿದ್ದಾರೆ? ಎಣ್ಣೆ ನಿಂದು ಊಟ ನಂದು. ಕರೆಕ್ಟಾ? ಅಂದರೆ ನೀನು ಎಣ್ಣೆ ಕೊಡಿಸಿದ್ರೆ ನಾನು ಊಟ ಕೊಡಿಸ್ಬೇಕು, ಅಲ್ಲ ನಾನು ಊಟ ಕೊಡಿಸಿದ್ರೆ, ಅಲ್ಲ ನಾನು ಎಣ್ಣೆ ಕೊಡಿಸಿದ್ರೆ ನೀನು ಊಟ ಕೊಡ್ಬೇಕು. ಕರೆಕ್ಟಾ? ಒಂದು ವೇಳೆ ನಾನು ಊಟನೂ ಕೊಡಿಸಲ್ಲ, ಎಣ್ಣೆನೂ ಕೊಡಿಸಲ್ಲ ಅಂತಂದರೆ ಯಾರು ಇಟ್ಕೊಳ್ತಾರೆ? ಯಾವ ಫ್ರೆಂಡ್ ನಮ್ಮನ್ನು ಇಟ್ಕೊಳ್ತಾರೆ? ಯೋಚನೆ ಮಾಡಿ. ಪ್ರತಿದಿನ ಊಟ ಕೊಡ್ತಾರಾ? ಪ್ರತಿದಿನ ನಮ್ಗೇನು ಬೇಕೋ ಅದೆಲ್ಲ ಕೊಡ್ತಾರೆ? ಯಾವ ನನ್ನ ಮಗನೂ ಕೊಡಲ್ಲ. ಕಲಿಯುಗ ರೀ ಇದು, ಎಲ್ಲರೂ ಒಳ್ಳೆಯವರಲ್ಲ. ಸೊ ಹಾಗಾಗಿ ಹುಷಾರು. ದುಡ್ಡು ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡ್ಕೋಬೇಕು. ಮುಂಬರೋ ವರ್ಕ್ಶಾಪು ನಿಮಗೋಸ್ಕರ.
ಸ್ಪೆಷಲ್ ವರ್ಕ್ಶಾಪು ಆನ್ಲೈನಲ್ಲಿ ಮಾಡ್ತಿರೋವಂಥದ್ದು ಜನವರಿ 9, 10, 11. ಇನ್ನೊಂದು ವಿಚಾರ ಗೊತ್ತಿರಲಿ, ನಾವ್ಯಾರು ಹೊಸ ವರ್ಷ ಮಾಡ್ಕೊಳ್ಬಾರ್ದು. ನಮಗೆ ಹೊಸ ವರ್ಷ ಇದಲ್ಲ, ನಮ್ಮ ಹೊಸ ವರ್ಷನೇ ಬೇರೆ. ಅದು ಯಾವುದ್ರಿ ಹೊಸ ವರ್ಷ? ಕೇಕ್ ಕಟ್ ಮಾಡೋದು, ಏನೋ ಡ್ರಿಂಕ್ಸ್ ತಗೊಳ್ಳೋದು, ಪಾರ್ಟಿ ಮಾಡೋದು, ಇದೇನಾ ಹೊಸ ವರ್ಷ? ನಮ್ಮ ಹೊಸ ವರ್ಷ ಬೇರೆ ಇದೆ. ಸನಾತನ ಧರ್ಮ ಪರಿಪಾಲನೆ ಮಾಡೋರ್ಗೆ ಹೊಸ ವರ್ಷ ಬೇರೆ. ಚಿಗುರಿರಬೇಕು, ಎಲ್ಲ ಕಡೆ ಒಂದು ಸಂಭ್ರಮ ಇರಬೇಕು. ನಮಗೆ ಹೊಸ ವರ್ಷ ಹೊಸ ಮನಸ್ಥಿತಿ ಬಂದಾಗ ಹೊಸ ವರ್ಷ ಆಗಿರಬೇಕೆ ಹೊರತು ಯಾವುದೋ ಕ್ಯಾಲೆಂಡರ್ ಡೇಟ್ಗೆ ಸೀಮಿತವಾಗಿರಬಾರ್ದು. ಇಂಥ ಹೊಸ ವರ್ಷಗಳು ಎಷ್ಟೋ ಇದಕ್ಕೆ ಮುಂಚೆ ಮಾಡಿ ಬಿಸಾಕಿದ್ದೇವೆ. ಬಟ್ ನಮ್ಮಲ್ಲಿ ಏನೂ ಹೊಸತನ ಬರಲಿಲ್ಲ, ನಾವೇನೂ ಹೊಸಬ್ರಾಗಲಿಲ್ಲ, ನಾವು ಶ್ರೀಮಂತರಾಗಲಿಲ್ಲ. ನಾವು ಹೆಂಗೆ ಬಯಸಿದ್ದೀವೋ, ಹೇಗೆ ಬಯಸಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೀವೋ ಹಾಗೇನೂ ಬದುಕಲಿಕ್ಕಾಗಲಿಲ್ಲ. ಯಾಕಂತಂದರೆ ಬರೀ ಹಾರ್ಡ್ವೇರ್ಗೆ ಏನು ಬೇಕೋ ಅದಕ್ಕೆಲ್ಲ ಸುಖ ಕೊಟ್ಟವು. ಕೇಕ್ ತಿನ್ನೋದ್ಯಾರೋ ಈ ಹಾರ್ಡ್ವೇರು, ಅಥವಾ ಈ ಎಣ್ಣೆ ಕುಡಿಯೋದೇನೋ, ಅಥವಾ ತಿನ್ನೋದು ಕುಡಿಯೋದು, ಪಬ್ಬು ಬಾರು ಡ್ಯಾನ್ಸು, ಇದೆಲ್ಲ ಏನು ಈ ಹಾರ್ಡ್ವೇರ್ಗೆ ಸುಖ ಕೊಟ್ಟವು. ಸಾಫ್ಟ್ವೇರ್ ಯಾರು ನೋಡಿದ್ರು? ಸಾಫ್ಟ್ವೇರ್ ಏನೋ ಬದಲಾವಣೆ ಆಗಲೇ ಇಲ್ಲ. ಅದಕ್ಕೆ ಈ ಸಾಲಗಳು, ಅದಕ್ಕೆ ಈ ನೋವುಗಳು, ಅದಕ್ಕೆ ಈ ಬಾಧೆಗಳು, ಈ ಸಂಕಷ್ಟಗಳು. ಯಾವಾಗ ನಾವು ಈ ಸಾಫ್ಟ್ವೇರನ್ನು ಬದಲಾವಣೆ ಮಾಡ್ಕೊಳ್ತೀವೋ ಆಗ ಮಾತ್ರ ನಾವು ಹೇಗೆ ಬಯಸ್ತೀವೋ, ನಮಗೇನು ಬೇಕೋ ಅದನ್ನೆಲ್ಲ ಯೂನಿವರ್ಸ್ ಕೊಡೋದಕ್ಕೆ, ವಿಶ್ವ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ನಾವು ಎಷ್ಟೋ ಸಲ ಅಫರ್ಮೇಷನ್ ಮಾಡ್ಕೊಳ್ತೇವೆ, ಎಷ್ಟೋ ಸಲ ಸಂಕಲ್ಪಗಳನ್ನ ಮಾಡ್ಕೊಳ್ತೇವೆ, ಎಷ್ಟೋ ಸಲ ಎಲ್ಲೆಲ್ಲೋ ಹೋಗ್ತೇವೆ, ದೇವಸ್ಥಾನಗಳಿಗೆ, ಚರ್ಚ್ಗಳಿಗೆ, ಮಸೀದಿಗಳಿಗೆ, ಕಂಡ ಪೂಜೆಗಳನ್ನು ಮಾಡಿಸ್ತೇವೆ. ಯಾಕೆ ನಮಗೇನು ಕೋರಿದ್ದೆಲ್ಲ ಆಗಲಿಲ್ಲ? ಅದಕ್ಕೆಲ್ಲ ಕಾರಣ ಇದೆ. ಅದನ್ನೆಲ್ಲವನ್ನು ನಾನು ನಿಮಗೆ ನೇರವಾಗಿ ತಿಳಿಸ್ಕೊಡ್ತೇನೆ. ವಿಶೇಷವಾಗಿ 36 ದಿನದ ಲಕ್ಷ್ಮೀ ಕುಬೇರ ವ್ರತ ಏನು ಮಾಡ್ತಿದ್ದೀವೋ, ಲಕ್ಷ್ಮೀ ಕುಬೇರ ವ್ರತ, ಆ ವ್ರತವನ್ನು ಯಾರು ಮಾಡ್ತಾರೋ ಅವರು ಎಲ್ಲರಿಗೂ ಧನ ಪ್ರಾಪ್ತಿಯಾಗುತ್ತೆ. ಅವರೆಲ್ಲರೂ ದುಡ್ಡನ್ನು ಆಕರ್ಷಣೆ ಮಾಡುವಂಥ ಅಯಸ್ಕಾಂತವಾಗಿ ಪರಿವರ್ತನೆ ಆಗ್ತಾರೆ. ಒಂದಂತೂ ಸತ್ಯ ರೀ, ನಮಗೆ ಈ ಚಿಟ್ಟೆಗಳು ಬರಬೇಕು, ಈ ದುಂಬಿಗಳು ಬರಬೇಕು ಅಂತಂತೇಳಿ ನಾವು ಹುಡುಕೊಂಡು ಚಿಟ್ಟೆ ತೆಗೆದುಕೊಂಡು ಬರೋದು ಬೇರೆ. ಎಲ್ಲೆಲ್ಲೋ ಇರುತ್ತೆ ಗಾರ್ಡನಲ್ಲಿ. ಅದರ ಬದಲು ನಾವೇ ಒಂದು ಸುಂದರವಾದ ಫ್ಲವರ್ ಗಾರ್ಡನ್, ಹೂವಿನ ಒಂದು ತೋಟವನ್ನು ಸೃಷ್ಟಿ ಮಾಡಿದ್ರೆ ತಾನಾಗಿಯೇ ನಾವು ಕರೆದೇ ಹೋದರೂ ಆ ದುಂಬಿ ಏನಿದೆಯೋ ಅಥವಾ ಬಟರ್ಫ್ಲೈಸ್ ಚಿಟ್ಟೆ ಏನಿದೆಯೋ ತಾನಾಗೇ ಬಂದು ನಮ್ಮ ಗಾರ್ಡನಲ್ಲಿ ಕುಳಿತುಕೊಳ್ತವೆ. ಈಗ ನಮಗೂ ದುಡ್ಡು ಆಟೋಮ್ಯಾಟಿಕ್ಕಾಗಿ ಅಟ್ರ್ಯಾಕ್ಟ್ ಆಗಬೇಕು ಅಂತಂದರೆ ನಾವು ಫಸ್ಟು ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡಿಕೊಳ್ಳುವಂಥ ಫ್ಲವರ್ ಆಗಿರಬೇಕಲ್ವ. ವಿ ಶುಡ್ ಹ್ಯಾವ್ ಬಿಕಮ್ ದ್ಯಾಟ್ ಅಯಸ್ಕಾಂತ ಅಲ್ವಾ. ಆಗ್ತಾನೆ ದುಡ್ಡು ಬರೋದಕ್ಕೆ ಸಾಧ್ಯ. ಯಾಕೆ ಮಾರ್ವಾಡಿಗಳಿಗೆ, ಯಾಕೆ ಈ ಶೆಟ್ರುಗಳಿಗೆ, ಯಾಕೆ ಜೈನ್ಸ್ಗೆ, ಯಾಕೆ ಕೆಲವು ಕಮ್ಯುನಿಟೀಸ್ಗೆ ಮಾತ್ರ ಹಣ ಯಾವತ್ತೂ ಕೊರತೆ ಆಗಲ್ಲ? ಯಾಕೆ ಅವರು ಆರಾಮಾಗಿ ಬಿಸ್ನೆಸ್ ಮಾಡ್ತಿರ್ತಾರೆ? ಯಾಕೆ ಅವರು ಎಲ್ಲೋ ಬೇರೆ ಕಡೆ ಕೆಲಸಕ್ಕೆ ಹೋಗೋದೇ ಇಲ್ಲಪ್ಪ? ಅವರು ಬೇರೆ ಕಡೆ ಕೆಲಸನೇ ಮಾಡಲ್ಲ, ಅವರು ಬೇರೆಯವ್ರಿಗೆ ಕೆಲಸ ಕೊಡ್ತಾರೆ, ಅವರು ಆರಾಮಾಗಿ ದುಡ್ಡು ಮಾಡ್ಕೊಂಡು ಶ್ರೀಮಂತರಾಗಿರ್ತಾರೆ. ಅದು ಯಾವುದೋ ರಾಜಸ್ಥಾನ, ಯಾವುದೋ ಗುಜರಾತು, ಯಾವುದೋ ಆಂಧ್ರ ಅಂತ, ಯಾವುದೋ ತಮಿಳ್ನಾಡು ಅಂತ, ಎಲ್ಲೆಲ್ಲಿಂದನೋ ಜನ ಬಂದು ನಮ್ಮೂರಲ್ಲಿ ವ್ಯಾಪಾರ ಮಾಡಿಕೊಂಡು ಆರಾಮಾಗಿ ಶ್ರೀಮಂತರಾಗ್ತಿದ್ದಾರೆ ಅಂತಂದರೆ ಯಾಕೆ ಇನ್ನೂ ನಾವು ಕೆಲಸ ಮಾಡ್ಕೊಂಡಿದ್ದೀವಿ? ಯಾಕೆ ನಾವು ವ್ಯಾಪಾರಸ್ಥರಾಗಬಾರ್ದು? ಯಾಕೆ ನಾವು ಉದ್ಯಮಿಗಳಾಗಬಾರ್ದು? ಯಾಕೆ ಬಿಸ್ನೆಸ್ ಮಾಡಬಾರ್ದು? 63 ಬಗೆಯ ಬಿಸ್ನೆಸ್ಗಳನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಒಂದೊಂದು ಬಿಸ್ನೆಸ್ ಬಗ್ಗೆನೂ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಎಲ್ಲರೂ ವ್ಯಾಪಾರ ಮಾಡಲೇಬೇಕು. ಒಂದಂತೂ ಗೊತ್ತಿರಲಿ, ಬರೀ ದುಡ್ಡಿದ್ರೆ ಮಾತ್ರ ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ಲ. ಆ ದುಡ್ಡನ್ನು ಅನುಭವಿಸೋದಕ್ಕೆ ಬೇಕಾಗಿರೋ ಟೈಮ್ ಇದ್ದಾಗ ಮಾತ್ರ ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯ. ವಿ ಶುಡ್ ಹ್ಯಾವ್ ಬೋತ್ ಮನಿ ಫ್ರೀಡಮ್ ಆ್ಯಂಡ್ ಆಲ್ಸೋ ಟೈಮ್ ಫ್ರೀಡಮ್. ನಾಟ್ ಎವ್ರಿಬಡಿ ಹ್ಯಾವ್ ಟೈಮ್ ಫ್ರೀಡಮ್. ಮೇ ಬಿ ನಾವೆಲ್ಲೋ ಕೆಲಸ ಮಾಡ್ತಿರ್ತೀವಿ, ಒಳ್ಳೆ ಸಂಬಳ ಬರ್ತಿರ್ಬೋದು, ಬಟ್ ನಾವು ಸಂಬಳಗಾರರು ತಾನೇ, ಕೂಲಿ ಮಾಡೋರು ತಾನೇ, ನಮ್ಮ ಟೈಮ್ ನಮ್ಮ ಹತ್ರ ಇದೆಯಾ? ನೋಡಿ, ದುಡ್ಡು ಬೇಕಾದರೂ ಇವಾಗೆಲ್ಲ ನಾಳೆ ದುಡ್ಕೋಬೋದು, ಅಲ್ಲ ಕಳೆದೋಗಿರೋ ಟೈಮ್ ನಮ್ಗೆ ಸಿಗುತ್ತಾ? ಆ ಟೈಮು ನಮ್ಮ ಜೊತೆ ಇರಬೇಕು ಅಂತಂದರೆ ಯಾವ ವ್ಯಾಪಾರ ಮಾಡಬೇಕು? ಯಾಕಂದರೆ ವ್ಯಾಪಾರ ಅಂತಂದರೆ ನಾವು ನಿಂತ್ಕೊಂಡು, ನಾವು ಕೂತ್ಕೊಂಡು, ನಮ್ಮ ಸಂಸಾರ ಎಲ್ಲ ಸೇರ್ಕೊಂಡು ವ್ಯಾಪಾರ ಮಾಡೋದು ಅಂತಂತಲ್ಲ. ಈ ವ್ಯಾಪಾರನ ಆಟೋಮ್ಯಾಟಿಕ್ ಮಾಡ್ಬೋದು. ರತನ್ ಟಾಟಾ ಅವರು ಇವತ್ತಿಲ್ಲ, ಯಾಕೆ ಅವ್ರ ಬಿಸ್ನೆಸ್ ನಿಂತೋಗಿದೆಯಾ, ನಡೀತಾ ಇಲ್ವಾ? ಅಲ್ಲ, ಕೆಫೆ ಕಾಫಿ ಡೇ ಓನರ್ ಇಲ್ಲದೆ ಇರ್ಬೋದು. ಇವಾಗ ಕೆಫೆ ಕಾಫಿ ಡೇನೇ ಇಲ್ವಾ? ಹಾಗಾದರೆ ಯಾರೋ ಒಬ್ಬರು ರನ್ ಮಾಡ್ತಿದ್ದಾರಲ್ವ. ಸಿ, ದೆರ್ ಆರ್ ಸೋ ಮೆನಿ ಬಿಸ್ನೆಸಸ್ ದ್ಯಾಟ್ ಹ್ಯಾವ್ ಬಿನ್ ಆಟೋಮೇಟೆಡ್. ಯಾವ ಬಿಸ್ನೆಸ್ನ ಆಟೋಮೇಟ್ ಮಾಡ್ಬೋದು, ಯಾವ ಬಿಸ್ನೆಸ್ನ ನಾವು ಇಲ್ಲದೆ ಹೋದರೂ ನಡೆಸ್ಬೋದು, ಅಂಥ ಬಿಸ್ನೆಸ್ಗಳ ಬಗ್ಗೆ ನಾವು ಕಲಿಯೋಣ. ಸಿ, ಎಲ್ಲಿ ತನಕ ನಾವು ಕಲಿಯಲ್ವೋ ಅಲ್ಲಿ ತನಕ ನಾವು ದಡ್ಡರಾಗೆ ಉಳ್ಕೊಳ್ತೀವಿ. ವಿಶ್ವಜ್ಞಾನ ಎಲ್ಲಿ ತನಕ ಬರಲ್ವೋ
ಅಲ್ಲಿ ತನಕ ದುಡ್ಡು ಬರೋಲ್ಲ, ಗೊತ್ತಿರಲಿ. ದ ಮೋರ್ ಯು ಲರ್ನ್, ದ ಮೋರ್ ಯು ವಿಲ್ ಲರ್ನ್. ಐ ಆಮ್ ನಾಟ್ ಟ್ರೈಂಗ್ ಟು ಮೋಟಿವೇಟ್. ನಾನಿಲ್ಲಿ ಮೋಟಿವೇಟ್ ಮಾಡಲಿಕ್ಕೆ ಕುಳಿತುಕೊಂಡಿಲ್ಲ. ನಾನು ಸತ್ಯ ಹೇಳ್ತಿದ್ದೇನೆ. ನಾವೆಲ್ಲರೂ ದುಡಿಬೇಕು, ನಾವು ವ್ಯಾಪಾರ ಮಾಡಬೇಕು, ಶ್ರೀಮಂತರಾಗಬೇಕು. ಈ ಭೂಲೋಕದಲ್ಲಿರುವ ಸಕಲ ಸಿರಿ ಸಂಪತ್ತುಗಳನ್ನು ಅನುಭವಿಸಿದಾಗ ಮಾತ್ರ ಮೋಕ್ಷ ಪ್ರಾಪ್ತಿಯಾಗುತ್ತೆ, ಗೊತ್ತಿರಲಿ. ಆತನಸ್ಯ ಕುತೋ ಮಿತ್ರಂ, ಕುತಃ ಪತ್ನಿ, ಕುತಃ ಸುತಃ, ಕುತೋ ಭ್ರಾತ, ಕುತಃ ಶಾಂತಿ, ತಸ್ಮಾದರ್ಥಂ ಸಮಾಶ್ರಯೇತ್. ಇದರ ಅರ್ಥ ಇಷ್ಟೇ. ಎಷ್ಟು ಅದ್ಭುತವಾಗಿ ನಮ್ಮ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ ನೋಡಿ. ಎಲ್ಲಿ ದುಡ್ಡಿರಲ್ವೋ ಅಲ್ಲಿ ಯಾವ ಮಿತ್ರನೂ ಇರಲ್ಲ, ಯಾವ ಹೆಂಡತಿ ಗಂಡನೂ ಇರಲ್ಲ, ಯಾವ ಮಕ್ಕಳು ಇರಲ್ಲ, ಯಾವ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಯಾರೂ ಇರಲ್ಲ. ಇವ್ರು ಯಾರೂ ಇರಲ್ಲ ಅಂತಂದರೆ ಇನ್ನು ಶಾಂತಿಯಲ್ಲಿ, ಮನಃಶಾಂತಿಯಲ್ಲಿ, ನೆಮ್ಮದಿಯಲ್ಲಿ. ಎಲ್ಲಿ ದುಡ್ಡಿರುತ್ತೋ, ಬರೀ ದುಡ್ಡು ಮಾತ್ರ ಅಲ್ಲ, ಎಲ್ಲಿ ಸಂಸ್ಕಾರ ಇರುತ್ತೋ, ಇವೆರಡೂ ಎಲ್ಲಿರುತ್ತೋ ಅಲ್ಲಿ ಮನಃಶಾಂತಿ, ನೆಮ್ಮದಿಗೆ ಕೊರತೆನೇ ಇರಲ್ಲ. ನಾವೆಲ್ಲರೂ ಒಳ್ಳೆಯವರು, ನೀವೆಲ್ಲರೂ ಒಳ್ಳೆಯವರು ಅಂತ ನನಗೆ ಗೊತ್ತಿದೆ. ನಮ್ಮಲ್ಲಿ ಶಾರ್ಟೇಜ್ ಇರೋದೇನು ಗೊತ್ತಾ? ಸಂಸ್ಕಾರ ಅಲ್ಲ, ಒಳ್ಳೆತನ ಅಲ್ಲ. ನಮ್ಗೆ ಶಾರ್ಟೇಜ್ ಇರೋದು ಹಣ. ಅದಕ್ಕೋಸ್ಕರ ಹಣವನ್ನು ನಾವು ಪಡ್ಕೊಳ್ಳೋ ಮಾರ್ಗಗಳನ್ನು ನಾವು ಕಲಿಬೇಕು. ಎಲ್ಲವೂ ಕಲಿತರೆ ಸಾಧ್ಯ. ಪ್ರಯತ್ನಂ ಸರ್ವ ಸಿದ್ಧಿ ಸಾಧನಂ ಅಂತಂತೇಳಿ ಅರ್ಜುನನಿಗೆ ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಹೇಳ್ತಾರೆ. ಎಲ್ಲರಿಗೂ ಎಲ್ಲ ಸಾಧ್ಯ, ಆದರೆ ಮನಸ್ಸು ಮಾಡಿದರೆ ಮಾತ್ರ. ಯಾರಿಗೆಲ್ಲ ಮನಸ್ಸಿದೆಯೋ ಅಂಥವ್ರಿಗೆ ಈ ಸ್ಪೆಷಲ್ ವರ್ಕ್ಶಾಪ್. ಎಲ್ಲರಿಗೂ ಅಲ್ಲ. ಪಬ್ಲಿಕ್ ಈ ವರ್ಕ್ಶಾಪ್ ಬರೋದಕ್ಕೆ ಹೋಗಬೇಡಿ. ಏನೋ ಟೆಸ್ಟ್ ಮಾಡೋಣ, ಏನೋ ನೋಡೋಣ, ಏನಿದೆಯೋ ಇದಾಗ್ಬಿಡುತ್ತಾ ಅಂಥವರೆಲ್ಲ ಇದಕ್ಕೆ ಬರೋದಕ್ಕೆ ಹೋಗಲೇಬೇಡಿ. ಇದು ನಿಮಗಲ್ಲ. ನೀವು ಆರಾಮಾಗಿ ರೀಲ್ಸ್ ನೋಡಿಕೊಂಡು, ಸ್ಟೇಟಸ್ಗಳು ಹಾಕ್ಕೊಂಡು, ಮಜಾ ಮಾಡಿಕೊಂಡು, ಮಾಮೂಲಿ ಪಬ್ಲಿಕ್ ಅವರೆಲ್ಲ ಮಾಡ್ತಾರಲ್ವ ಹೊಸ ವರ್ಷ, ಅದು ಮಾಡ್ಕೊಂಡು ನೀವಿರಿ. ಯಾವ ವರ್ಷವೂ ನಿಮ್ಗೆ ಬದಲಾವಣೆ ಆಗೋದಿಲ್ಲ. ಬಟ್ ಯಾರಿಗೆಲ್ಲ, those who are very serious, I want to change, I want to become rich, I want to live the life that I want to live ಅನ್ನೋರಿಗೆ ಮಾತ್ರ ಈ ಸ್ಪೆಷಲ್ ವರ್ಕ್ಶಾಪ್ ಆಗಿರುತ್ತೆ. ಯಾಕೆ ಇದು ಒತ್ತಿ ಹೇಳ್ತಿದ್ದೀನಿ ಅಂತಂದರೆ, ಇದನ್ನು ಕಲಿತವ್ರಿಗೆ, ಇದು ಯಾರು ಅಳವಡಿಸ್ಕೊಂಡಿದ್ದಾರೋ ಅಂಥವ್ರಿಗೆ ಗೊತ್ತಿದೆ ಇದರ ರುಚಿ ಏನಂತಂತೇಳಿ. ಆಫ್ಟರ್ ಆಲ್ ಆ ಫ್ರೂಟ್ ಸೆಲ್ಲರ್, ಒಂದು ಹಣ್ಣು ಮಾರುವ ವ್ಯಕ್ತಿ, ಯಾವುದೋ ಬಾಗಲಕೋಟೆ, ಇದನ್ನೆಲ್ಲ ಟೆಸ್ಟ್ ಮಾಡಬೇಕು ನೀವು. ಪ್ರತಿ ತಿಂಗಳು 3-5 ಲಕ್ಷ ದುಡಿತಾನೆ ಅಂತಂತಂದರೆ ಯೋಚನೆ ಮಾಡಿ ನೋಡಿ. ಈ ಬಿಸ್ನೆಸ್ ಮಾಡೋದಕ್ಕೇನು ಹೆಚ್ಚು ದುಡ್ಡು ಬೇಡಪ್ಪ, ಬಂಡವಾಳ ಬೇಡಪ್ಪ, ಇನ್ವೆಸ್ಟ್ಮೆಂಟ್ ಬೇಡ. ಒಂದು 25-50 ಸಾವಿರ, ಇಲ್ಲ ಅಮ್ಮಮ್ಮ ಅಂದರೆ 1 ಲಕ್ಷ ರೂಪಾಯಿ ಬೀದಿ ಬದಿಯಲ್ಲೇ ಮಾಡೋವಂಥದ್ದು. ಬಟ್ ಈ ಈಸ್ ಅರ್ನಿಂಗ್ 3-5 ಲ್ಯಾಕ್ ರುಪೀಸ್ ಎವ್ರಿ ಮಂತ್. ಯಾರೋ ಒಂದು ವ್ಯಕ್ತಿ ರಿಟೈರ್ಮೆಂಟ್ ಆದಮೇಲೆ 62ನೇ ವಯಸ್ಸಲ್ಲಿ ಒಂದು ಲಾಂಡ್ರಿ ಮಾಡ್ತಾರೆ. ಪ್ರತಿ ತಿಂಗಳು ಅವರು 4-6 ಲಕ್ಷ ಈಗ ಅವರು ದುಡಿತಿದ್ದಾರೆ. ಕೇವಲ 1.5 ವರ್ಷ ಆಗಿದೆ ಅಷ್ಟೇ. ಇವರು ನಮ್ಮ ಸ್ಪೆಷಲ್ ವರ್ಕ್ಶಾಪ್ ಬಂದ ಮೇಲೆ ಒಂದು ಸಲ ಅಲ್ಲ, 25ಕ್ಕಿಂತ ಹೆಚ್ಚು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದಾರೆ. ಹಾಗೂ ಸ್ಪೆಷಲ್ ವರ್ಕ್ಶಾಪ್ ಅಂತೂ ಪ್ರತಿ ಸಲ ಬಿಡದೆ ಅಟೆಂಡ್ ಮಾಡ್ತಾರೆ. ಇವತ್ತು ಅವ್ರ ಅರ್ನಿಂಗು ಪ್ರತಿ ತಿಂಗಳು 4-6 ಲಕ್ಷ ರೂಪಾಯಿ. ಇಷ್ಟೇ ಅಲ್ಲ, ಇನ್ನೂ ತುಂಬ ಜನ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಅರ್ನ್ ಮಾಡಿರೋರು ನಮ್ಮ ಕಾರ್ಯಾಗಾರಕ್ಕೆ ಬಂದು ಅವರ ಟೆಸ್ಟಿಮೋನಿಯಲ್ಸನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ. ನೀವು ಬಂದು ಅದನ್ನು ನೋಡಬೇಕು. ಹಾಗೆ ನಾವು ಒಂದು ದಿನ ಆ ರೀತಿ ಆಗಬೇಕಲ್ವ. ಯಾರಿಗೆ ಮನಸ್ಸಿದೆಯೋ ಅವ್ರಿಗೆಲ್ಲ ಸಾಧ್ಯ. ಯಾಕಂದರೆ ಮನಸ್ಸಿನಲ್ಲಿ ಆ ಭಗವಂತ ಪರಬ್ರಹ್ಮ ಇದ್ದಾನೆ. ನಮ್ಮ ಸಬ್ಜೆಕ್ಟ್ ಪ್ರಕಾರ, ಯೂನಿವರ್ಸ್ನ ಪ್ರಕಾರ ನಮ್ಮ ಸೃಷ್ಟಿಕರ್ತ ಇನ್ಯಾವನೋ ಇಲ್ಲ, ಯಾರೋ ಹೊರಗಡೆ ಇಲ್ಲ. ನಮ್ಮ ಸೃಷ್ಟಿಕರ್ತ ನಾವೇ. ನಮ್ಗೆ ಯಾರು ಸಪೋರ್ಟು ಬೇಡ, ಯಾರ ಡಿಪೆಂಡೆನ್ಸಿನೂ ಬೇಡ, ಅಥವಾ ಯಾವುದೋ ಹೈ ರೆಕಮೆಂಡೇಷನು ಬೇಡ. ನಮಗೆ ದುಡ್ಡು ಬೇಕಾಗಿಲ್ಲ, ಮನಸ್ಸು ಬೇಕು ಅಷ್ಟೇ. ಯಾರಿಗೆಲ್ಲ ಮನಸ್ಸಿದೆಯೋ ಅವರೆಲ್ಲ ವರ್ಕ್ಶಾಪ್ಗೆ ಬರ್ಬೋದು, ಅವರೆಲ್ಲರೂ ಶ್ರೀಮಂತರಾಗ್ಬೋದು. ಸೊ ನಾವೆಲ್ಲರೂ ದುಡಿಯೋಣ. ನಮ್ಮ ಸಂಕಲ್ಪ ಇಷ್ಟೇ ಇರಲಿ, ನಾವು ಶ್ರೀಮಂತರಾಗಬೇಕು, ನಮ್ಮ ಮನೇನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಊರು, ನಮ್ಮ ರಾಜ್ಯ, ನಮ್ಮ ದೇಶ ಎಲ್ಲ ಸುಭಿಕ್ಷೆಯಾಗಿರಬೇಕು. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್.